ಆ್ಯಂಡ್ ವೆಲ್ಕಮ್ ಟು ಅನದರ್ ಬ್ಲಾಗ್ಸ್. ಇವತ್ತು ಎಲ್ಲ ಧರ್ಮಸ್ಥಳ ಹೊರಟಿದ್ದೀವಿ. ಇನ್ನು ಮೆಜೆಸ್ಟಿಕ್ಕಿಗೆ ತಲುಪಿಲ್ಲ. ನಾನು, ತರುಣ್, ಪ್ರಶಾಂತ್, ಹಿಂದೆ ದಿಲೀಪ್ ಪಕ್ಕದಲ್ಲಿ ಕೇರಳ ಬಾಯ್ಸು, ಬಾಬಿ, ಅಕ್ಷಯ್, ಮನೋಜ್. ಸೊ ವೈಡ್ ಲೈನ್ಸ್ ಹೊಡೆದೋಗ್ಬಿಟ್ಟು ಲೈನ್ ಬರ್ಸ್ತಾ ಇತ್ತು ಅದರಲ್ಲಿ. ಅಷ್ಟೇ ತೆಗ್ದಾಕ್ತೀನಿ ಇವಾಗ. ಬ್ಯುಸಿಯಾಗಿ ಹೊಟ್ಟೋದ್ರು. ನಾನು ಮನೋಜ್ ಇಬ್ಬರೇ ಸಮೋಸ ತಿಂತಾ ನಿಂತಿದ್ದೀವಿ. ಬಸ್ಗಳಿನ್ನೂ ಯಾವುದು ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ಬಸ್ಸಲ್ಲಿ ಹತ್ತಾಯಿತು. ಈಗ ಡೈರೆಕ್ಟ್ ಧರ್ಮಸ್ಥಳ ಬಸ್ ಹತ್ತಿದ್ದೀವಿ. ಇಲ್ಲೊಬ್ರು ಆಂಟಿ ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಇವಾಗಲೇ ರೆಡಿ ಆಗ್ರಿ, ಫುಲ್ ಎಲ್ಲ ರೆಡಿ ಆಯ್ತವ್ರೆ. ಫುಲ್ಲೆಲ್ಲ ಧರ್ಮಸ್ಥಳ ಬಸ್ಗಳು. BMTC ಬಿಟ್ಟವ್ರಿಗೆ ಡ್ರೈವರ್ ಸೀಟ್ ಕೇಳ್ತಾವ್ರ. ನಾನೊಂದು ಅರ್ಧ ಗಂಟೆ ಓಡಿಸ್ತೀನಿ. ಊಟಕ್ಕೆ ನಿಲ್ಲಿಸಿದ್ದಾರೆ. ಶ್ರೀ ಗುರುಶ್ರೀ ಅಲ್ಲ, ಹೋಟೆಲ್ ಗುರುಶ್ರೀ. ಟೈಮು 12:30. ಊಟ ಪಾಪ್ಕಾರ್ನ್, ಇಡ್ಲಿ. ಇವನು ಇಡ್ಲಿ ತಿಂದ, ನಾನು ಪಾಪ್ಕಾರ್ನ್ ತಿಂತಾಯಿದ್ದೀನಿ. ಹೊಟ್ಟೆ ಫುಲ್ ಆಗೋಯ್ತವ. ಇದೆಲ್ಲ ಅಡ್ಡಿದ ನಾನೇ. ಗುಡ್ ಮಾರ್ನಿಂಗ್. ಆ್ಯಂಡ್ ಈಗ ನಾವು ಧರ್ಮಸ್ಥಳಕ್ಕೆ ತಲುಪಾಗಿದೆ. ಎಲ್ಲ ಬರೀ BMTC ಬಸ್ಗಳೇ ಇದಾವೆ ಇಲ್ಲಿ ಇವಾಗ. ಸೊ ಸೀದಾ ಹೊಳೆ ಹತ್ರ ಹೋಗ್ಬೇಕು. ಹೊಳೆ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗ್ಬೇಕು. ಇನ್ನೂ ನಿದ್ದೆ ಮಾಡಲಿದ್ದಾರೆ. ನೋಡ್ಬೇಕು ಎಷ್ಟೊತ್ತು ಹೊಳೆ ಹತ್ರ ಐತೆ ಅಂತ. ಫ್ರೀ ರಶ್ ಆಯಿತು ಧರ್ಮಸ್ಥಳ. ಸಂಡೇ ಅಲ್ಲ ಇವತ್ತು, ಸೊ ತುಂಬ ರಶ್ಶು. ಹೊಳೆ ಹತ್ರ ಬಂದಿದ್ದೀವಿ. ಹೊಳೆ ಹತ್ರ ತುಂಬಾ ರಶ್ ಇದೆ. ಬ್ಯಾಕ್ ಕ್ಯಾಮ್ರಾ ಆನ್ ಆಗ್ತಾ ಇಲ್ವಲ್ಲಪ್ಪ, ಹಂಗೆ ತೋರಿಸ್ಬೇಕು. ಮನೋಜ್, ಹಾಯ್ ಮನೋಜ್. ಹಾಯ್, ಲವ್ ಯು ಮನು. ಲವ್ ಯು ಟು. ನೋಡ್ರಿ, ನಮಸ್ಕಾರ. ಹೋಗಿರಿ ಮಕ್ಕಳಿಗೆ ಅವ್ರಿಗೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲರೂ ಸ್ನಾನ ಮುಗ್ದೈತೆ. ಸಕ್ಕತ್ತಾಗಿತ್ತು ನೀರು. ಕ್ಲೀನ್ ಆಗಿತ್ತು, ಸಣ್ಣಾಗಿತ್ತು. ಎಲ್ಲ ಸೋಪ್ ಮಿಕ್ಸ್ ಮೇಲೆ ಅದ್ರಲ್ಲಿ ನೀರಲ್ಲಿ. ಪ್ರಶಾಂತ್ ಮುಂದೆ ಹಿಂದ್ಗಡೆ ಟೋಪಿ ಹಾಕೊಂಡು ಕೂತವ್ರೆ. ಸಿಂಗ್ನಾಕ್ನಲ್ಲಿ ನೀನು ಮದರ್ ಡೈರಿ ಕರಿಯೋ ನೋಡ. ಕರಿಯ ಅಲ್ಲ, ಮದರ್ ಡೈರಿ ಹಾಲು ಕರಿಯೋ ನೀನು. ಹಂಗೆ ಇದೀನಿ. ಇದೆಲ್ಲ ಹಾಕ್ಬೇಕು ನೀನು. ಹಾಕ್ತೀನ ಎಲ್ಲ ಮಾಡ್ಬಾರ್ದಪ್ಪ. ಮಾಡ್ತೀನಿ. ಮನೋಜ್ ಅಂತ ಕಂಟೆಂಟ್ ಮಾತ್ರ ತಗೋತಾನೆ. ಏಯ್, ಇಲ್ಲಿ ನಾನೇ ಕಿಂಗ್. ನಾನಿಟ್ಟಿದ್ದೆ ರೂಲ್ಸ್. ಈ ರೂಲ್ಸ್ ನಾನು ಅವಾಗ ಇಷ್ಟ ಬಂದಾಗ ಚೇಂಜ್ ಮಾಡ್ತೀನಿ. ಅದನ್ನ ಗಪ್ ಚುಪ್ ಅಂತ ಫಾಲೋ ಮಾಡ್ಬೇಕು. ಕೆಳಗಡೆ ನೋಡು ಚಾನಲ್. ನೆನಪಿದೀನ ನಾನು ನಿಮ್ಗೆ? ಇಲ್ಲ ಬಂದಿದ್ದೀರಿ. ಏನಾಯ್ತಣ್ಣ, ಯಾಕಣ? ಸೊ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ದರ್ಶನ ಎಲ್ಲ ಮುಗೀತು. ಫೋಟೋ ಶೂಟ್ ನಡೀತೈತೆ. ಪ್ರಸಾದ ಎಲ್ಲ ತಗೊಂಡೋಗೈತೆ. ಊಟ ಕೂತಿದ್ದೀವಿ ಎಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಫುಲ್ಲು ಬಿಸಿಲು, ಅದಕ್ಕೆ ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ. ಒತ್ತಾರೆಯಿಂದ ಹೆವಿ ಬಿಸಿಲು ಹೊಡೆದು ತಲೆ ಎಲ್ಲ ಬಿಸಿ. ಮೊದಲೇ ಬೇರೆ ಬೋಡ್ತಲೆ. ಇದು ಹಾಕಿರೋದಕ್ಕೆ ಏನೋ ಒಂದು ಸ್ವಲ್ಪ ತಂಪಗಿದೆ. ಪ್ರಶಾಂತ್, ದಿಲೀಪ್ ಈಗ ಹೋಗೋರೆ. ಅಕ್ಷಯ್ ಫುಲ್ಲು ಸುಸ್ತಾಗ್ಬಿಟ್ಟು ಅವ್ರ ಅಪ್ಪನ ಹಿಡಿಯೋಕ್ಕಾಗ್ತಾರೆ.
ನಾವೀಗ ಸೌತಡ್ಕದಲ್ಲಿದ್ದೀವಿ. ಎಲ್ಲ ಗಂಟೆ ತಗೊಂಡಿದ್ದಾರೆ. ಅದು ಗಂಟೆ ಕಟ್ಟಬೇಕು. ಸೌತಡ್ಕ ಗಂಟೆ ಗಣೇಶ. ಯಾರು ನಿಮ್ಮ ಹುಡುಗ ಇವನ? ಲೇ ಬರ್ರ ಆಯ್ತು. ಮನೋಜ್ ಗಂಟೆ ಕಟ್ತಾರೆ ಇರಲ್ಲ. ಏನಿಗೆ ದಿಲೀಪ್ ಗಂಟೆ ಕಟ್ಟೋದು? ನಮ್ಮ ಮನ್ಸಲ್ಲಿ ಏನೋ ನಮ್ಗೇನೋ ಒಳ್ಳೇದಾಗಬೇಕು ಅದನ್ನ ಬೇಡ್ಕೊಂಡು ದೇವ್ರಿಗೆ ಕಟ್ಟಿ ಅದು ನೆರವೇರಲಿ ಅಂತ ನಾವು ಬೇಡ್ಕೊಂಡು ಗಂಟೆ ಕಟ್ಟೋದು. ಹೌದಾ? ಕಟ್ಟೋಣ ಮ್ಯಾಚ್ ಕಟ್ಟೋಣ ಬಾ. ನಾನು ಇಷ್ಟು ಕಟ್ತಾ ಇರೋದು. ಇದು ಮುಂಚೆ ಪ್ರಸಾದದ ಅಲ್ಲಿತ್ತಲ್ಲ ಕೌಂಟ್ರು. ಸೊ ನಾವೀಗ ಘಾಟಿ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಘಾಟಿಯಲ್ಲ ಕುಕ್ಕೆ ಸುಬ್ರಹ್ಮಣ್ಯ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಸೊ ನಾವೀಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ವ್ಯೂ ಮಾತ್ರ ಸಗದಾಗೈತೆ. ಬ್ಯಾಕ್ಗ್ರೌಂಡಲ್ಲಿ ಇದೇನೋ ಕುಮಾರ ಪರ್ವತ ಅಂತೆ. ಬಿಸಿಲು ಇದ್ರು ಫಾಗ್ ನೋಡಿ ಹೆಂಗೈತೆ ಮೇಲೆ. ಬೆಟ್ಟ ಅದು. ಸೊ ದೇವಸ್ಥಾನ ಎಲ್ಲ ಮುಗೀತು. ಸುಬ್ರಹ್ಮಣ್ಯದಿಂದ ಮುಗಿಸ್ಕೊಂಡು ಆಚೆ ಬಂದಿದ್ವಿ. ಇವಾಗ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾವ್ ದಿಲೀಪ್. ಅದನ್ನ ನೋಡ್ತಾ ಕೂತಿದ್ದೀವಿ. ಲ್ಯಾಪ್ಟಾಪ್ ಥ್ಯಾಂಕ್ ಯು ಬ್ರೋ. ಸೊ ನಾನೀಗ KBರೋ ಪ್ಲೇಸ್ ನೋಡ್ಕೊಂಡು ವಾಪಸ್ ಹೋಗ್ತಿದ್ದೀನಿ. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಂತೆ. ಇವರೆಲ್ಲ ಇನ್ನೂ ಅಲ್ಲಿ ಹೋಟ್ಲ್ ಹತ್ರ ಅವರೇ. ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ ಎಷ್ಟೊತ್ತಿಗೆ ಅಂತ ಎಲ್ಲ ತಿಳ್ಕೊಂಡು ಇವ್ರಿಗೆ ಫೋನ್ ಮಾಡಿ ಕರಿಬೇಕು. ಸೊ ಪ್ಲೇಸ್ ಮಾತ್ರ ಅದು ಕುಮಾರ ಪರ್ವತ ಅಂತ ಹೇಳಿದ್ರು ಯಾರೋ, ಬ್ಯಾಕ್ ಸೈಡ್ ಇರೋದು. ಅಲ್ಲಿಗೂ ಒಂದಿನ ಹೋಗಬೇಕು. ಆ್ಯಂಡ್ ಇನ್ನೊಂದು ಸರ್ಪ್ರೈಸಿಂಗ್ ಏನಪ್ಪ ಅಂದರೆ, ನಿನ್ನೆ ಕರೆಕ್ಟಾಗಿ ಈ ಟೈಮ್ಗೆ ನನ್ನ ಫೋನಲ್ಲಿ 100% ಚಾರ್ಜ್ ಇತ್ತು. ಅಂದರೆ 5 o'clock ನಿನ್ನೆ ಈ ಟೈಮಲ್ಲಿ. ಇವಾಗೂ 5 o'clock. ನನ್ನ ಫೋನಲ್ಲಿ ಕರೆಕ್ಟಾಗಿ 40% ಇವಾಗ ಚಾರ್ಜ್ ಐತೆ. ಬೆಂಗಳೂರಿಗೆ ಹೋಗೋವರೆಗೂ ಬೆಳಗ್ಗೆವರೆಗೂ ಇದನ್ನೇ ಮೇಂಟೈನ್ ಮಾಡಬೇಕು. ನಿನ್ನೆಯಿಂದ ಮೇಂಟೈನ್ ಮಾಡಿದ್ದೀನಿ ವೀಡಿಯೋ ಎಲ್ಲ ಮಾಡಿಕೊಂಡು. ಸೊ ಈಗ ಬೇಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಎಷ್ಟು ಗಂಟೆಗೆ ಬಸ್ ಓಡತ್ತೆ ಅಂತ ಎಲ್ಲ ವಿಚಾರಿಸ್ಕೊಂಡು ಅವ್ರನ್ನ ಕರಿಬೇಕು ಬೇಗ ನಾನೀಗ. ಸೊ ಮನೆ ಹತ್ರ ಬಂದಾಯಿತು. ಬಸ್ ಇಳ್ದಾಗ ಎಂಡಿಂಗ್ ಕೊಡೋಕ್ಕಾಗಿಲ್ಲ. ಫುಲ್ ನಿದ್ದೆ ಮೂಡಲ್ಲಿದ್ವಿ. ಬಸ್ ಬಂದು ಪಿಕ್ ಮಾಡ್ದೆ. ಮನೆಗೆ ಹೋಗಿ ಮಾಡ್ಕೊಳ್ಳೋದಷ್ಟೇ. ಆ್ಯಂಡ್ ದಿಸ್ ಎಂಡ್ ಫಾರ್ ದಿ ಬ್ಲಾಗ್.